ಯಾರಿರ್ಬೋದು? ಆ ಭದ್ರಕಾಳಿ ಇನ್ನೇನಾದ್ರೂ ಹೇಳಿದ್ಲಾ? ಇಲ್ಲ ಅಣ್ಣ, ನಾನು ಕೇಳಕ್ಕೆ ಹೋಗಲಿಲ್ಲ. ಕೇಳಿದ್ರೆ ಎಲ್ಲ ಅನುಮಾನ ಬಂದ್ಬಿಡತ್ತೆ ಅಂತ ಕೇಳಕ್ಕೆ ಹೋಗಲಿಲ್ಲ. ನನಗೆ ಯಾಕೋ ಅವ್ರು ಮತ್ತೆ ಫೋನ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಫೋನ್ ಪಕ್ಕನೇ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ಇರು ಫೋನ್ ಮಾಡಿದ್ರು ಮಾಡ್ಬೋದು ಅವಳು. ಇನ್ನೂ ಒಂದ್ಕಿತ ಫೋನ್ ಮಾಡೇ ಬಿಡೋಣ. ಈ ಸತ ಪಂಕಜನೇ ಮಾತಾಡಿದ್ರು ಮಾತಾಡ್ಬೋದು, ನೋಡೋಣ. ಇಷ್ಟೇ, ಫೋನ್ ಮಾಡಿದ್ ಯಾರು ಅಂತ ಗೊತ್ತಿಲ್ದೇನೆ ಎಷ್ಟು ಶಾಕ್ ಆಗ್ತಿಲ್ಲ. ಫೋನ್ ಎತ್ತು ನೋಡಿ ಯಾರು ಅಂತ. ಹಲೋ, ಇದೇನಿದು? ಫೋನ್ ರಿಂಗ್ ಆಗಿ ಕಟ್ ಆಗೋಯ್ತಲ್ಲ. ಬೈ ಚಾನ್ಸ್ ಶಕುಂತಲಾ ಅತ್ತೆ ಫೋನ್ ರಿಸೀವ್ ಮಾಡಿರ್ಬೋದಾ? ಪಂಕಜ ಅವರ ಯಾರು ಮಾತಾಡ್ತಾ ಇರೋದು? ವಾ, ಪಂಕಜನೆಯ ನೋಡ್ದ ನಾನು ನಿನ್ ಧ್ವನಿ ಹೆಂಗ್ ಕಂಡಿಡ್ದ್ಬಿಟ್ಟೆ ಅಂತವ. ಇಷ್ಟು ವರ್ಷ ಆದ್ರೂ ನಿನ್ ಧ್ವನಿಲಿ ಎಳ್ಳಷ್ಟು ಬದಲಾವಣೆನೇ ಇಲ್ಲ ನೋಡು. ನಾನ್ ಯಾರು ಅಂತ ಗೊತ್ತಾಯ್ತಾ ಇಲ್ಲ ಮರ್ತ್ಬಿಟ್ಟ? ನೆನಪಾಗ್ತಾ ಇಲ್ಲ. ಯಾರು? ಅಯ್ಯೋ ಶಿವನೇ, ನಾನು ಕಣೆ, ನಂಜಮ್ಮ, ನಂಜಿ ನಂಜಿ. ಅಲ್ಲ ಕಣೆ, ಇಷ್ಟು ಜಲ್ದಿ ನನ್ನೇ ಮರ್ತ್ಬಿಟ್ಟಲ್ಲ. ನಿನ್ನ ಆಸೆ ನೆರವೇರ್ಸಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿವ್ನಿ. ಇಷ್ಟು ಜಲ್ದಿ ನನ್ನೇ ಮರ್ತು ಬಿಟ್ಟಲ್ಲ, ಇದು ನ್ಯಾಯವೇ? ಅಲ್ಲ ಕಣೆ, ನಾನು ನಿನಗೆ ಎಷ್ಟೆಲ್ಲ ಉಪಕಾರ ಮಾಡಿದೆ. ನೀನೇನು ಮಾಡಿದೆ? ಉಂಡ್ತಿದ್ದಂಗೆಯ ಕೈ ತೊಳ್ಕೊಂಡು ಅಂಡು ತಿರುಗಿಸ್ಕೊಂಡು ಒಂಟೆ ಓದಲ್ಲ, ಸರಿಯೇನೆ ಇದು? ಏಯ್, ಏನು ಹಾಗೆಲ್ಲ ಮಾತಾಡ್ತಾ ಇದೀಯಾ? ಇರೋ ವಿಷಯ ತಾನೇ. ನಂತವು ಎಷ್ಟೆಲ್ಲ ಸಾಯಾನ ಮಾಡಿಸ್ಕೊಂಡು ತಿರ್ಕೊಂಡು ಹೊಂಟೋಗಿ ಈಗ ಜುಮ್ ಅಂತ ಇದೆಯಲ್ಲ, ಇದು ಸರಿನಾ ನೀ ಮಾಡಿದ್ದು? ಜಾಸ್ತಿನೇ ಬೆಳೆದು ಬಿಟ್ಟಿದ್ಯಾ, ಕೈಗೆ ಎಟುಕ್ತೇ ಇರೋ ನಕ್ಷತ್ರ ಆಗ್ಬಿಟ್ಟಿದ್ದಿ ಅಲ್ವೇ? ಅನಗತ್ಯದ ಮಾತು ಬೇಡ. ನಿನ್ಗೇನ್ ಬೇಕೋ ಹೇಳು. ಏನ್ ಬೇಕು ಅಂದ್ರೆ, ನೀನು ಸುಖವಾಗಿದ್ದೀಯ, ಸುಪ್ಪತ್ ಕೇಳಿ ಹಾಯಾಗಿದೀಯ. ನನ್ನ ಹತ್ರ ಇರೋದು ನಂತವ, ಇಲ್ದೆ ಇರೋದು ಏನು? ದುಡ್ಡು ಬೇಕು. ಎಷ್ಟು ಬೇಕು? ಅದೆಷ್ಟು ಕೊಟ್ಟಿಯೋ ಕೊಡು. ಸಾಕಾಗಕ್ಕಿಲ್ಲ ಅಂದ್ರೆ ಮುಂದಕ್ಕೆ ಕೇಳ್ತೀನಿ. ಸರಿ, ಈಗ ಎಲ್ಲಿದ್ಯಾ? ನಿಮ್ಮೂರಾಗೆ ಇವನಿ. ನಿನ್ನಂಗೆ ಅಲ್ಲೊಂದೂರು ಇಲ್ಲೊಂದೂರು ಅಂತ ಇಲ್ವಲ್ಲ, ಅದಕ್ಕೆ ಇಲ್ಲೇ ಇವನಿ. ನೀನು ಹೂ ಅಂದ್ರೆ ಬಸ್ ಹತ್ತಿ ಬೆಂಗಳೂರು ಕಡೆಗೆ ಬರ್ತಾ ಇರೋದೆಯ. ಯಾಕೆ ಅಂದ್ರೆ ನಾನು ನಿನ್ನೊಂದಿಗೆ ಮಾತಾಡ್ಬೇಕು. ಸಿಕ್ತಿಯಾ ಅಲ್ವೇ? ಸಿಕ್ಬೇಕು. ಎಲ್ಲೋದಿಯೇ? ಹಾ, ಎಲ್ಲಿಗೆ ಬರಬೇಕು? ನನಗೇನು ಗೊತ್ತು, ನೀನೇ ಹೇಳು, ಅಲ್ಲಿಗೆ ಬರ್ತೀನಿ. ಕನಕಪುರ ರೋಡಲ್ಲಿ ದೊಡ್ಡ ಗಣೇಶನ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ಒಂದು ಕಾಫಿ ಶಾಪ್ ಇದೆ, ಅಲ್ಲಿಗೆ ಬಾ. ಗೊತ್ತಾಗತ್ತಲ್ವಾ? ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತು ಮಾಡ್ಕತೀನಿ. ಹೆಂಗಿದ್ರು ಗೊತ್ತು ಮಾಡ್ಕೊಂಡು ಬರ್ಲೇಬೇಕಲ್ಲ. ಸರಿ, ಬಾ, ಅಲ್ಲೇ ಸಿಗ್ತೀನಿ. ಸರಿ ಬರ್ತೀನಿ. ಮಿಯಾ ಅಂತ ಅದೇ. ಸಿಸ್ಟರ್, ಇಷ್ಟು ವರ್ಷ ಆದ್ರೂ ಆ ನಂಜಿಗೆ ದುಡ್ಡಿನ ಆಸೆನೆ ಕಡಿಮೆ ಆಗಿಲ್ವಲ್ಲ? ಮೂರತ್ತು ದುಡ್ಡು ಅನ್ನತ್ತಲ್ಲ. ಚಟ್ಟಕ್ಕೆ ಹೋಗೋ ವಯಸ್ಸಾದ್ರೂ ಹಠ ಕಡಿಮೆ ಆಗಿಲ್ಲ ನೋಡು. ಘಾಟಿ. ಇಷ್ಟು ವರ್ಷ ಆದ್ರೂ ಖದರ್ ಕಡಿಮೆ ಆಗಿಲ್ಲ. ಏನಕ್ಕೆ ಈ ಅಮ್ಮನ್ ಮೀಟ್ ಮಾಡೋದಕ್ಕೆ ಇವ್ರು ಇಷ್ಟೊತ್ತು ಕಾಯ್ತಾ ಇದ್ದಿದ್ದು? ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅನ್ನೋದವ್ರೆ.
ಏನೋ ಅಣ್ಣ ತಂಗಿ ಬೀರನ್ ಬಂದ್ಬಿಟ್ಟಿದ್ದೀರಿ. ಇರ್ಲಿ, ಈ ಗೌರವ ಮರ್ಯಾದೆ ಹಿಂಗೆ ಇರ್ಲಿ. ಎಷ್ಟು ವರ್ಷಗಳಾಗೋಯ್ತು ನಿನ್ನ ನೋಡಿ, ಈಗಲೂ ಹಂಗೆ ಇದ್ದೀರಿ, ರಾವು ಕೇತುಗಳಂಗೆ. ಬಟ್ಟೆನೋ ಬಾಸೆನೋ ಬದಲಾದ್ರೂ ಮಕ ಮಾತ್ರ ಹಂಗೆ ಅದೇ. ಕಳ್ರ ಕಳೆ ಎದ್ದು ಕಾಣ್ತದೆ, ಉಟ್ಗುಣ ಸುಟ್ರು ಓದತ್ತೆ. ಅದ್ಯಾಕೆ ನನ್ನ ನೋಡ್ ಕೂಡ್ಲೆಯ ನಿಮ್ ಪುಂಗಿ ಬಂದಾಗೋಯ್ತು. ನಿಮ್ ಜಾತಕಗಳು ನಂಗೆ ಗೊತ್ತು ಅಂತ್ಲೇ. ಅದ್ಯಾಕೆ ಹಿಂಗಿಬ್ರು ಗಾರ್ಬಡ್ದವ್ರಂಗೆ ಕೂತ್ಕೊಬಿಟ್ರಿ? ನಾನು ದೂರದಿಂದ ನೀವಿಬ್ಬರನ್ನು ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗವ ಅಂತ ಬಂದೀವ್ನಿ. ನೀವು ನೋಡಿದ್ರೆ ಹಿಂಗೆ ಮಕವ ಹಿಂಗ್ ಮಡಿಕೊಂಡು ಕೂತ್ಕೊಂಡ್ಬಿಟ್ಟಿದಿರಲ್ಲ, ಯಾಕೆ? ಹೇಗಿದೆ ನಂಜಮ್ಮ? ಹಿಂಗಿವ್ನಿ ನೋಡು, ಘಟ್ ಮುಟ್ಟಾಗಿ ಕಲ್ ಗುಂಡಂಗಿವ್ನಿ. ನೀ ಹೆಂಗಿದ್ದಿ? ಹಿಂಗಿದ್ದೀನಿ ನೋಡು. ನೋಡಿದ್ರೆ ಗೊತ್ತಾಯ್ತದೆ ಚಂದಾಗೆ ಇದೆಯಾ ಅಂತ. ನೀನ್ ಹೆಂಗಿದ್ದಿಲ್ಲ ಕಾಂತ? ನಾನು ಚೆನ್ನಾಗಿದ್ದೀನಿ. ಹ್ಞೂ, ಮನೆ ಆಡ್ರಲ್ಲ ಚಂದಾಗೆ ಇರ್ಬೇಕಲ್ಲ.